ಕಾಂಗ್ರೆಸ್ ಪಕ್ಷ ಯಾಕೋ ಮೇಲಿಂದ ಮೇಲೆ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ ಕಳೆದ ಕೆಲವೇ ತಿಂಗಳ ಹಿಂದೆ ಗ್ಯಾರಂಟಿಗಳ ಬಲ ಅನ್ನೋ ಒಂದು ಪೋಸ್ಟನ್ನ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ವಿರೂಪಗೊಂಡಿರುವ ಭಾರತದ ನಕ್ಷೆಯನ್ನ ಪ್ರಕಟ ಮಾಡಿತ್ತು. ಯಾವಾಗ ಇದರ ವಿರುದ್ಧವಾಗಿ ಟೀಕೆ ಪ್ರಾರಂಭವಾಯಿತು ತಕ್ಷಣಕ್ಕೆ ಪೋಸ್ಟರ್ ಅನ್ನ ಡಿಲೀಟ್ ಮಾಡಲಾಗಿತ್ತು. ಆದರೆ ಇದೀಗ ಶತಮಾನೋತ್ಸವ ಬ್ಯಾನರ್ನಲ್ಲೂ ಕೂಡ ಪಿಒಕೆ ಮಾಯ, ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಅನ್ನು ಹಾಕಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಪಿಒಕೆ ಅಕ್ಷಯ ಚಿಹ್ನ ನಕ್ಷೆಯಿಂದ ಮಾಯ ಆಗಿದೆ. ಪಾಕ್ ಪ್ರೇಮವನ್ನ ತೋರಿಸ್ತಾ ಇದೆಯಾ ಕಾಂಗ್ರೆಸ್? ಸ್ವಾಗತ ಬ್ಯಾನರ್ನಲ್ಲೇ ದೇಶಕ್ಕೆ ಅಪಮಾನ ಮಾಡಿರೋದು ದೇಶದ್ರೋಹ ಅಲ್ವಾ? ಇದೇನಾ ಗಾಂಧಿ ಭಾರತ ಅಂತ ಹೇಳಿ ಕಾಂಗ್ರೆಸ್ ಅನ್ನ ನೇರ ಮಾತುಗಳಲ್ಲಿ ಪ್ರಶ್ನೆ ಮಾಡ್ತಾ ಇದೆ ವಿರೋಧ ಪಕ್ಷ ಬಿಜೆಪಿ. ಭಾರತದ ಭೂಪಟ ಅಂದ್ರೆ ಕಾಂಗ್ರೆಸ್ಗೆ ಅದೇನ್ ಸಿಟ್ಟೋ ನಿರ್ಲಕ್ಷ್ಯನೋ ಪದೇ ಪದೇ ಕಾಶ್ಮೀರವನ್ನ ಮರೆತೇ ಭಾರತದ ಭೂಪಟವನ್ನ ಚಿತ್ರಣ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಮಾಡಿರೋ ಎಡವಟ್ಟು ಮತ್ತೊಮ್ಮೆ ರಾಜಕೀಯ ವಲಯದಲ್ಲಿ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ, ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ. ಗಡಿನಾಡು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಕಿದ್ದ ಗಾಂಧಿ ಭಾರತ ಬ್ಯಾನರ್ಗೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ನಡೆಸಿ 100 ವರ್ಷ ತುಂಬಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅತಿ ದೊಡ್ಡ ಸಮಾವೇಶ ಆಯೋಜನೆ ಮಾಡಿದೆ. ಇದರ ಬೆನ್ನಲ್ಲೇ ಕಟ್ಟಿರುವ ಕೆಲವು ಬ್ಯಾನರ್ಗಳಲ್ಲಿ ಭಾರತ ನಕ್ಷೆಯನ್ನ ತಿರುಚಿರುವುದು ಕಂಡು ಬಂದಿದೆ. ಕಾಂಗ್ರೆಸ್ನ ಬ್ಯಾನರ್ನಲ್ಲಿ ಭಾರತದ ಭೂಪಟದಲ್ಲಿ ಕಾಶ್ಮೀರದ ಕೆಲವು ಭಾಗ ನಾಪತ್ತೆ ವಿಚಾರವಾಗಿ ಟ್ವೀಟ್ ಮಾಡಿರುವ ಬಿಜೆಪಿ, ಕಾಂಗ್ರೆಸ್ ಪಕ್ಷ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ದಾರೆ ಎರೆದುಕೊಟ್ಟಿದೆ, ಇದು ದೇಶದ್ರೋಹದ ಕೆಲಸ ಎಂದು ಕಿಡಿಕಾರಿದೆ. ಅಖಂಡ ಭಾರತ ಏನಿದೆ ನಮ್ಮದು, ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ನಾಳೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಧರಣಿ. ಬೆಂಗಳೂರಿನಲ್ಲೇ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ 10:30ಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿತ್ತು. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಪಾಪ ಯಾರೋ ಗೊತ್ತಿಲ್ಲದೆ ಹಾಕಿಸಿದ್ದಾರೆ, ನಾವು ಆ ಬ್ಯಾನರ್ ತೆಗೆಸಿದ್ದೇವೆ ಎಂದು ಸಬೂಬು ಕೊಟ್ಟಿದ್ದಾರೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನು ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಪದೇ ಪದೇ ಕಾಂಗ್ರೆಸ್ ಈ ರೀತಿಯ ಎಡವಟ್ಟು ಮಾಡುತ್ತಿದ್ದು ದೇಶದ ಜನರನ್ನ ಕೆರಳುವಂತೆ ಮಾಡುತ್ತಿದೆ. ಇನ್ಮೇಲಾದ್ರೂ ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಬುದ್ಧಿ ಕಲಿಯಲಿ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಾಂಗ್ರೆಸ್ ಪಕ್ಷ ಯಾಕೋ ಮೇಲಿಂದ ಮೇಲೆ ಮಿಸ್ಟೇಕ್ಗಳನ್ನ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ ಕಳೆದ ಕೆಲವೇ ತಿಂಗಳ ಹಿಂದೆ ಗ್ಯಾರಂಟಿಗಳ ಬಲ ಅನ್ನೋ ಒಂದು ಪೋಸ್ಟನ್ನ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ವಿರೂಪಗೊಂಡಿರುವ ಭಾರತದ ನಕ್ಷೆಯನ್ನ ಪ್ರಕಟ ಮಾಡಿತ್ತು. ಯಾವಾಗ ಇದರ ವಿರುದ್ಧವಾಗಿ ಟೀಕೆ ಪ್ರಾರಂಭವಾಯಿತು ತಕ್ಷಣಕ್ಕೆ ಪೋಸ್ಟರ್ ಅನ್ನ ಡಿಲೀಟ್ ಮಾಡಲಾಗಿತ್ತು. ಆದರೆ ಇದೀಗ ಶತಮಾನೋತ್ಸವ ಬ್ಯಾನರ್ನಲ್ಲೂ ಕೂಡ ಪಿಒಕೆ ಮಾಯ, ವಿರೂಪಗೊಳಿಸಿದ ಭಾರತದ ಮ್ಯಾಪ್ ಅನ್ನು ಹಾಕಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಪಿಒಕೆ ಅಕ್ಷಯ ಚಿಹ್ನ ನಕ್ಷೆಯಿಂದ ಮಾಯ ಆಗಿದೆ. ಪಾಕ್ ಪ್ರೇಮವನ್ನ ತೋರಿಸ್ತಾ ಇದೆಯಾ ಕಾಂಗ್ರೆಸ್? ಸ್ವಾಗತ ಬ್ಯಾನರ್ನಲ್ಲೇ ದೇಶಕ್ಕೆ ಅಪಮಾನ ಮಾಡಿರೋದು ದೇಶದ್ರೋಹ ಅಲ್ವಾ? ಇದೇನಾ ಗಾಂಧಿ ಭಾರತ ಅಂತ ಹೇಳಿ ಕಾಂಗ್ರೆಸ್ ಅನ್ನ ನೇರ ಮಾತುಗಳಲ್ಲಿ ಪ್ರಶ್ನೆ ಮಾಡ್ತಾ ಇದೆ ವಿರೋಧ ಪಕ್ಷ ಬಿಜೆಪಿ.
ಭಾರತದ ಭೂಪಟ ಅಂದರೆ ಕಾಂಗ್ರೆಸ್ಗೆ ಅದು ಏನು ಸಿಟ್ಟೋ ನಿರ್ಲಕ್ಷ್ಯನೋ ಪದೇ ಪದೇ ಕಾಶ್ಮೀರವನ್ನು ಮರೆತೇ ಭಾರತದ ಭೂಪಟವನ್ನು ಚಿತ್ರಣ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ಮಾಡಿರೋ ಎಡವಟ್ಟು ಮತ್ತೊಮ್ಮೆ ರಾಜಕೀಯ ವಲಯದಲ್ಲಿ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ. ಶತಮಾನೋತ್ಸವ ಬ್ಯಾನರ್ನಲ್ಲಿ ಪಿಒಕೆ ಮಾಯ. ಗಡಿನಾಡು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಕಿದ್ದ ಗಾಂಧಿ ಭಾರತ ಬ್ಯಾನರ್ಗೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ನಡೆಸಿ 100 ವರ್ಷ ತುಂಬಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅತಿದೊಡ್ಡ ಸಮಾವೇಶ ಆಯೋಜನೆ ಮಾಡಿದೆ. ಇದರ ಬೆನ್ನಲ್ಲೇ ಕಟ್ಟಿರುವ ಕೆಲವು ಬ್ಯಾನರ್ಗಳಲ್ಲಿ ಭಾರತ ನಕ್ಷೆಯನ್ನ ತಿರುಚಿರುವುದು ಕಂಡುಬಂದಿದೆ. ಕಾಂಗ್ರೆಸ್ನ ಬ್ಯಾನರ್ನಲ್ಲಿ ಭಾರತದ ಭೂಪಟದಲ್ಲಿ ಕಾಶ್ಮೀರದ ಕೆಲವು ಭಾಗ ನಾಪತ್ತೆ ವಿಚಾರವಾಗಿ ಟ್ವೀಟ್ ಮಾಡಿರುವ ಬಿಜೆಪಿ, ಕಾಂಗ್ರೆಸ್ ಪಕ್ಷ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ದಾರೆ ಎರೆದುಕೊಟ್ಟಿದೆ, ಇದು ದೇಶದ್ರೋಹದ ಕೆಲಸ ಎಂದು ಕಿಡಿಕಾರಿದೆ. ಅಖಂಡ ಭಾರತ ಏನಿದೆ ನಮ್ಮದು, ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ನಾಳೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಧರಣಿ. ಬೆಂಗಳೂರಿನಲ್ಲೇ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ 10:30ಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿತ್ತು. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಪಾಪ ಯಾರೋ ಗೊತ್ತಿಲ್ಲದೆ ಹಾಕಿಸಿದ್ದಾರೆ, ನಾವು ಆ ಬ್ಯಾನರ್ ತೆಗೆಸಿದ್ದೇವೆ ಎಂದು ಸಬೂಬು ಕೊಟ್ಟಿದ್ದಾರೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಪದೇ ಪದೇ ಕಾಂಗ್ರೆಸ್ ಈ ರೀತಿಯ ಎಡವಟ್ಟು ಮಾಡುತ್ತಿದ್ದು ದೇಶದ ಜನರನ್ನ ಕೆರಳುವಂತೆ ಮಾಡುತ್ತಿದೆ. ಇನ್ಮೇಲಾದ್ರೂ ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಬುದ್ಧಿ ಕಲಿಯಲಿ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.